ಆತ್ಮೀಯರೇ, ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಕೆಆರ್ ಪೇಟೆಯ ಫಾಲ್ಸ್ ಬಗ್ಗೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ಹಾಗೆ ಬಂಡಿಹೊಳೆ ಅಥವಾ ಹೇಮಗಿರಿಯ ಸಮೀಪ ಇರತಕ್ಕಂತಹ ಒಂದು ಅಣೆಕಟ್ಟಿನ ಇತಿಹಾಸದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. 10ನೇ ಜಯಚಾಮರಾಜೇಂದ್ರ ಒಡೆಯರ್ ಅವರು 3 ಅಣೆಕಟ್ಟನ್ನ ಕಟ್ಟಿಸ್ತಾರೆ 1888ನೇ ಇಸ್ವಿನಲ್ಲಿ. ಮೊದಲ ಅಣೆಕಟ್ಟು ಅಂದ್ರೆ ಒಂದೇ ಕಾಲಘಟ್ಟ. ಅದೇ ಕಾಲಘಟ್ಟದಲ್ಲಿ ಮೊದಲನೇದಾಗಿ ನಾವು ಮಂದಗೆರೆ ಅಣೆಕಟ್ಟು, ನಂತರ ಈ ಹೇಮಗಿರಿ ಅಣೆಕಟ್ಟು, ಇನ್ನೊಂದು ಮುಳುಗಡೆ ಆಗಿರುವಂತಹ ರಾಮದೇವರ ಅಣೆಕಟ್ಟು ಅಂತ 3 ಅಣೆಕಟ್ಟನ್ನು ಕಟ್ತಾರೆ. ಕಟ್ಟುವ ಉದ್ದೇಶ ಇಷ್ಟೇನೆ ಆಗಿತ್ತು. ರೈತರಿಗೆ ಏತ ನೀರನ್ನ ತಡೆಗೋಡೆಯನ್ನ ಕಟ್ಟಿ ರೈತರ ಬೆಳೆಗಳಿಗೆ ಅನುಕೂಲ ಆಗುವ ಉದ್ದೇಶವನ್ನ ದೂರದೃಷ್ಟಿಯನ್ನು ಹೊಂದಂತಹ 10ನೇ ಚಾಮರಾಜ ಒಡೆಯರವರ ನಿಜವಾಗ್ಲೂ ಇವತ್ತು ನಾವು ನೆನ್ಕೋಬೇಕಾದಂತಹದ್ದು. ಅವರು ಬಹಳ ಕಡಿಮೆ ವರ್ಷಗಳ ಕಾಲ ಅವಧಿ ಆಳ್ವಿಕೆಯನ್ನ ಮಾಡಿದ್ದೇ ಆದ್ರೂ ಕೂಡ ನಿಜವಾಗ್ಲೂ ರೈತರಿಗೋಸ್ಕರ ಬೆಳೆಯನ್ನ ಬೆಳೆಯುವ ಉದ್ದೇಶದಲ್ಲಿ ದಿವ್ಯ ದೃಷ್ಟಿಯನ್ನು ಹೊಂದಿದ್ದಂತಹವರು. ಅವತ್ತು ಮದ್ರಾಸ್ ಇಂದ ಕಬ್ಬಿಣವನ್ನು ತರಿಸಿದ್ದಾರೆ, ವಿದೇಶದಿಂದ ಕಬ್ಬಿಣವನ್ನು ತರಿಸಿ ನೋಡಿ ಇವತ್ತಿಗೂ ಕೂಡ 1888 ಅಂದ್ರೆ ಸುಮಾರಲ್ಲಿಗೆ ನಮಗೆ 130 ವರ್ಷಗಳ ನಂತರ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಷ್ಟೇ ಬಂದೋಬಸ್ತಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಸ್ವಲ್ಪ ಲೀಕೇಜ್ ಆಗಿದೆ. ಅದನ್ನ ಮೇಲಧಿಕಾರಿಗಳು ಅದನ್ನ ಲೀಕೇಜ್ ಅನ್ನ ಸರಿಪಡಿಸಿ ಈ ಅಣೆಕಟ್ಟನ್ನ ಅಭಿವೃದ್ಧಿಯನ್ನ ಪಡಿಸಿದ್ದೇ ಆದ್ರೆ ನಿಜವಾಗಲೂ ಇನ್ನೂ ಹೆಚ್ಚಿನ ವರ್ಷ ಒಂದು ಶಾಶ್ವತವಾದ ಅಣೆಕಟ್ಟಾಗುತ್ತೆ. ಅಷ್ಟೇ ಅಲ್ಲ, ಇದೊಂದು ಪ್ರವಾಸಿ ತಾಣವೂ ಕೂಡ ಹೌದು. ಈ ಹೇಮಗಿರಿಯ ಬಯಲಿದೆಯಲ್ಲ, ನಿಜವಾಗ್ಲೂ ನೋಡ್ಲಿಕ್ಕೆ ಸುಂದರವಾದ ಒಂದು ರಮ್ಯವಾದ ಒಂದು ತಾಣ ಕೂಡ. ಇಂತಹ ಬೇಸಿಗೆಯಲ್ಲೂ ಕೂಡ ಇಲ್ಲಿ ಅನೇಕ ಅವರು ಬಂದು ಒಂದು ತಂಪಾದ ವಾತಾವರಣವನ್ನ ಸವಿಯನ್ನ ಉಂಟಕ್ಕಂತಹ ಒಂದು ಪ್ರದೇಶ ಆಗಿದೆ ಆತ್ಮೀಯರೇ. ನಿಜವಾಗ್ಲೂ ಈ ಅಣೆಕಟ್ಟು ನೋಡೋದೇ ಒಂದು ಸೌಭಾಗ್ಯ. ನೋಡಿ, ಬಹಳ ವರ್ಷಗಳ ಈ ಅಣೆಕಟ್ಟು ಸುಮಾರು 300 ಮೀಟರ್ ಉದ್ದಳತೆಯನ್ನು ಹೊಂದಿರತಕ್ಕಂತಹ ಈ ಒಂದು ಅಣೆಕಟ್ಟಿಗೆ ಮಧ್ಯ ಹರಿಯುವಂತಹ ನೀರಿಗೆ ಕಟ್ಟಿರ್ತಕ್ಕಂಥದ್ದು ಮನೋಜ್ಞವಾಗಿರ್ತಕ್ಕಂತಹ ಈ ಒಂದು ಸುಂದರವಾದ ಒಂದು ತಾಣ. ಈಗ ನೀರನ್ನ ಬಿಟ್ಟಿಲ್ಲ, ಹಾಗಾಗಿ ಈ ನೀರನ್ನ ಕಡಿಮೆ ಆಗಿದೆ. ಮಳೆಗಾಲ ಆಗಿದ್ರು ಕೂಡ ಇನ್ನೂ ಹೆಚ್ಚಿನ ಮಳೆಗಾಲ, ಅಂತಹ ಮಳೆಗಾಲ ಇನ್ನೂ ಆಗಿಲ್ಲ. ಹಾಗಾಗಿ ನೀರು ಹರಿಯುವ ಪ್ರಮಾಣವೂ ಕೂಡ ಬಹಳ ಕಡಿಮೆ ಆಗಿದೆ. ನಿಜವಾಗ್ಲೂ ನೋಡ್ಲಿಕ್ಕೆ ಬಹಳ ಸುಂದರವಾದ ಒಂದು ತಾಣವಾಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಆತ್ಮೀಯರೇ. ಹಾಗೆ ನಾವು ಇಲ್ಲೊಂದು ಕಾರ್ಯಕ್ರಮಕ್ಕೆ ಬಂದಾಗ ಈ ಒಂದು ತಾಣವನ್ನು ವೀಕ್ಷಿಸಿ ಒಂದಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಕೆಆರ್ ಪೇಟೆಯ ಫಾಲ್ಸ್ ಅಂದ್ರೆ ಇದೆ ಹೇಮಗಿರಿ ಫಾಲ್ಸ್, ಬಂಡಿಹೊಳೆಯ ಫಾಲ್ಸ್ ಅಂತ ಇರ್ತೇವೆ. ಇದು ಬಂಡಿಹೊಳೆ ಅಂದ್ರೆ ಹೊಳೆಯ ಆಕೃತಿ, ಅಂದ್ರೆ ಬಂಡಿಯ ಆಕೃತಿಯಲ್ಲಿ ನೀರು ತಿರುಗೋದ್ರಿಂದ ಈ ಊರಿಗೆ ಬಂಡಿಹೊಳೆ ಅಂತ. ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಗ್ರಾಮ ಪ್ರಾರಂಭವಾಗಿದೆ ಎನ್ನುವುದ ಒಂದು ಇತಿಹಾಸ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಹೇಮ ಅಂದ್ರೆ ಇಲ್ಲಿ ಚಿನ್ನ ಸಿಗುತ್ತೆ, ಹಾಗಾಗಿ ಇಲ್ಲಿ ಹೊಯ್ಸಳರ ಕಾಲದಲ್ಲೂ ಕೂಡ ಚಿನ್ನವನ್ನ ತೆಗೆದಿರುವಂತಹ ಬೆಟ್ಟಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ. ಅದಷ್ಟೇ ಅಲ್ಲ, 1892ರಲ್ಲೂ ಕೂಡ ಇಲ್ಲಿ ಚಿನ್ನದ ನಿಕ್ಷೇಪಗಳಿಗೋಸ್ಕರ ಕತ್ತರಿಘಟ್ಟ ಮತ್ತೆ ಹೇಮಗಿರಿಯ ಮಲ್ಲೇನಹಳ್ಳಿ ಪ್ರದೇಶದಲ್ಲಿ ತೆಗೆದಿರುವಂತಹ ಚಿತ್ರಣವು ನಮ್ಗೆ ಇಲ್ಲಿ ಕಂಡು ಬರುತ್ತೆ ಆತ್ಮೀಯರೇ. ಧನ್ಯವಾದಗಳು, ನಮಸ್ಕಾರ.